ಗೈಸ್ ನಾನು ಬಿದ್ದು ಹೋಗ್ಲಿಲ್ಲ ಸಾಕು ಇದು ಹಿಡ್ಕೊಂಡು. This is not at all easy. ಬ್ರೇಕ್ ಆಗ್ತಿಲ್ಲ ಸತ್ಯ. ಯಾಕೋ ನನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ಬರೋದನ್ನ ಬಂದ ಈಗ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಉಂಟು. ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ ಅಂದರೆ ವಾಟ್ಸ್ಆಪ್ ಗಾಯ್ಸ್. ಸೊ ನಾವು ಇವತ್ತು ಮುರೇಘಾಟ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಮುರೇಘಾಟ್ ಫಾಲ್ಸ್ ಮುಂಚಿಂದ ಅರೌಂಡ್ 20 to 25 ಕಿಲೋಮೀಟರ್ ಇದೆ ಅಷ್ಟೇ, ಹತ್ರ ಇದೆ. ಬಟ್ ತುಂಬಾ ಚಂದ ಫಾಲ್ಸ್. ಇಟ್ಸ್ ಕೈಂಡ್ ಆಫ್ ಅ ಹಿಡನ್ ಫಾಲ್ಸ್. ಎಲ್ಲರಿಗೂ ಗೊತ್ತಿಲ್ಲ, ಬಟ್ ಮೋಸ್ಟ್ ಆಫ್ ದಿ ಜನಕ್ಕೆ ಗೊತ್ತಿದೆ. ಸೊ ಹೋಗೋ ದಾರಿ ಕೂಡ ಅಷ್ಟೊಂದಾಗಿ ಸರಿ ಇಲ್ಲ, ಸ್ವಲ್ಪ ಕಷ್ಟಪಟ್ಟೆ ಹೋಗ್ಬೇಕು. ಸೊ ಹೋಗುವ ಆಯ್ತಾ, ಬನ್ನಿ. ಮುರೇಘಾಟ್ಗೆ ಮ್ಯಾಪ್ ಹಾಕ್ಬೇಕಾ? ನಾನು ಹಾಕ್ಬೇಕಾ? ಮುರೇಘಾಟ್ ಫಾಲ್ಸ್ ನನ್ಗೆ ಗೊತ್ತುಂಟಾ ಹೆಂಗೆ ಹೋಗೋದು ಏನಂತಲ್ಲ. ನಾ ಕರ್ಕೊಂಡು ಹೋಗ್ತೇನೆ ನಿಂಗೆ. ನಾನು ತುಂಬಾ ಸಲ ಹೋಗಿದ್ದೆ. ಸೊ ಇಷ್ಟೊತ್ತು ಬಂದಿದ್ದು ಈಸಿ ವೇ ಆಗಿತ್ತು. ಸೊ ರಿಯಲ್ ಟಾಸ್ಕ್ ಇಲ್ಲಿಂದ ಇರೋದು. ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ರೋಡ್ ಗೊತ್ತಾಗಲ್ಲ. ಅಫ್ಕೋರ್ಸ್ ಇಲ್ಲಿ ನೆಟ್ವರ್ಕ್ ಸಹ ಇಲ್ಲ. ಸ್ವಲ್ಪ ನಮ್ಮ ಹತ್ರ ಗೂಗಲ್ ಮ್ಯಾಪ್ ಕೂಡ ಹಾಕಿಲ್ಲ ಇನ್ನು. ಸೊ ಹೋಗುವ, ನೋಡುವ ಯಾಕೆ ಹೋಗುದು ಏನಂತ. ಮುರೇಘಾಟ್ ಫಾಲ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ 2.5 ಕಿಲೋಮೀಟರ್. ಸೊ ಇಲ್ಲಿಂದ ಲೆಫ್ಟ್ ಸೈಡ್ ತಗೋಬೇಕು. ಮಡ್ ರೋಡ್ ಸ್ಟಾರ್ಟ್ ಆಯ್ತು. ಇಲ್ಲಿ ಲಾಸ್ಟ್ ಟೈಮ್ ನಂದು ಕಾರು ಗಾಳಿ ಸಿಕ್ಕ ಬಿದ್ದಿತ್ತು. ಇಲ್ಲಿ ನಲ್ಲಿ ತೋಡ್ತಾ ಇದ್ರು. ಗೈಸ್ ನಾನು ಬಿದ್ದು ಹೋಗ್ಲಿಲ್ಲ ಸಾಕು ಇದು ಹಿಡ್ಕೊಂಡು. ಕಣಿ ಇಲ್ಲೇ ಕೆಳಗಡೆ ಎಷ್ಟು ಸ್ಪೀಡ್ ಇತ್ತು ಲಾಸ್ಟ್ ಟೈಮ್ ನನ್ನ ಕಾರ್. Oh my God! Aguro! Oh my gosh, guys, this is not at all easy. ಅಲ್ಲ ಟವರ್ ಆದ್ರೆ ಇದು ಬರ್ಬೋದು ನೆಟ್ವರ್ಕ್. ಇಲ್ಲಿ ನೆಟ್ವರ್ಕ್ ಉಂಟು ಆಕ್ಚುಲಿ ಗಣಿ. ಅವ್ರದ್ದು ವೈಫೈ ಎಲ್ಲ ಉಂಟು ಈ ಪೇಮೆಂಟ್ಗೆ. ಹಾ ಈಗ ಇಲ್ಲಿಂದ ಇನ್ನೊಂದು ಉಂಟು. ಹಾ ಡೈರೆಕ್ಟ್ ಹೋಗ್ಬೋದು. ಇದರಿಂದ ಕೆಳಗಡೆ ಹೋಗ್ಬೇಕು. ಹಾ ಎಸ್, ಕೆಳಗಡೆ ಹೋಗ್ಬೇಕು. ಫಾಲ್ಸ್ ಹೇಗೆ ಫಾಲ್ಸ್ ಹೋಗೋದು? ಅಲ್ಲೇ ಅಂತ ಆಯ್ತು ನಿಂದು. ಥ್ಯಾಂಕ್ ಯು. ಬಾಯ್. ಗಾಯ್ಸ್ ಇದು ತುಂಬಾ ಡಿಫಿಕಲ್ಟ್ ಗಾಯ್ಸ್. ಇದು ಮಳೆಗಾಲದಲ್ಲಿ ತುಂಬಾ ಕಷ್ಟ ಇಲ್ಲಿ ಹೋಗುದು. ಬೈಕ್ ಹೊಡೆಯೋರು ಚಲೋ ಇರ್ಬೇಕು ಅಂದ್ರೆ ಅಡ್ಡಿಲ್ಲ. ನಮ್ಮ ಹತ್ರ ಅವ್ರೆ ಪ್ರೊಫೆಷನಲ್ ಬೈಕರ್.
ಅಲ್ಲ ಬೇಡ. Okay, sir. ಹೇಳ್ತೀನಿ ಅಲ್ಲ ಬೇಡ ಅಂತ ಹೇಳಿ. ನಾನಲ್ಲ ಆಡಿಲ್ಲ ಗಣಿ, ನೀನೇ ಇಳಿಸಿರೋದು. ಗೈಸ್, ನಮ್ ಪ್ರೊಫೆಷನಲ್ ಬೈಕರ್ ಹೊಂಡದಲ್ಲಿ ಇಳಿಸಿದ್ದಾಯ್ತಾ. ಗೈಸ್, ಯಾಕೋ ನನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೆ ನಾನು. ನಮ್ಮ ಪ್ರೊಫೆಷನಲ್ ಬೈಕರ್ ಬಂದ್ಬಿಟ್ಟು ಎಲ್ಲಂದ್ರಲ್ಲಿ ನನ್ಗೆ ಇದು ಎಂತ ಎಲ್ಲಂದ್ರಲ್ಲಿ ಗಾಡಿ ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ರು ಇವತ್ತೆ. ಹಲೋ ಸರ್, ಯಾಕೆ ಸರ್ ಈ ತರ? ಸೊ ಗಾಯ್ಸ್, ಇಲ್ಲೊಂದು ಸ್ಕೂಲ್ ಮತ್ತೆ ಮನೆ ಸಿಗುತ್ತೆ. ಮನೆಯಿಂದ ನಾವು ರೈಟ್ ಸೈಡ್ ಟರ್ನಿಂಗ್ ತಗೋಬೇಕಾಗುತ್ತೆ. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ರೋಡ್ಸ್ ಚೆನ್ನಾಗಿದೆ ಇಲ್ಲಿಂದ ಆಕ್ಚುಲಿ. ಅಂದ್ರೆ ಮಡ್ ರೋಡ್, ಬಟ್ ಹೊಂಡ ಎಲ್ಲ ಜಾಸ್ತಿ ಇಲ್ಲ. ಒಂದೇ ರೋಡ್ ಮುರೇಗಾರ್ ಫಾಲ್ಸ್ಗೆ ಹೋಗುವ ಬನ್ನಿ. Okay, let's go. ಹೌದು, ಫಾಲ್ಸ್ಗೆ ದಾರಿ, ಪಾರ್ಕಿಂಗ್ ಹಿಂಗೆ. ಒಂದ್ ಸೆಕೆಂಡ್, ಫಾಲ್ಸ್ಗೆ ದಾರಿ, ಇಲ್ಲ ಪಾರ್ಕಿಂಗ್ ಮಾಡಿ ಫಾಲ್ಸ್ ಹಿಂಗೆ ಹೋಗ್ಬೇಕಾ? ನಾವು ಇಲ್ಲಿಲ್ಲ ನಾನು. ಇದೆ ಇದಕ್ಕೋಸ್ಕರನೇ ಅವರು ರೋಡ್ ಪಾರ್ಕಿಂಗ್ ಅಲ್ಲಿ ಅಂತ. ಹಾ, ಓ ಮೈ ಗಾಡ್, ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಬೈ ವಾಕ್ ಹೋಗೋಣ. ಇಳಿ. ಇಲ್ಲಿಲ್ಲ, ನನ್ನ ಇಳಿಸ್ ಹಾಕಿದ್ದಾರೆ ಇವಾಗ. ಸರಿ, ನಮ್ ಗಣಿ ಹೆಂಗೆ ಹಾಳು ಮಾಡಿ ಹೋಗಿಸ್ಕೊಂಡ. ಈಗ ಹೋಗ್ಬೇಕಾದ್ರೆ ಉಂಟು, ಬರ್ಬೇಕಾದ್ರೆ ಬಂದ್ರಲ್ಲ, ಈಗ ಹೋಗ್ಬೇಕಾದ್ರೆ ಹೆಂಗ್ ಹೋಗುದು? ಆ ಹೊಂಡದಲ್ಲಿ ಸಿಕ್ಕ ಬೀಳ್ತದೆ ಗಣಿ ಬೈಕ್. Oh my god. ಸೊ ಗಾಯ್ಸ್, ನಾವು ಫೈನಲಿ ಬಂದು ಮುಟ್ಟಿದ್ವಿ ಮುರೇಗಾರ್ ಫಾಲ್ಸ್ ಹತ್ರ. ಅಲ್ಲಿ ಈಗ ಸ್ವಲ್ಪ ಹಿಂದೆ ಬೈಕ್ ನಿಲ್ಸಿ ಬರ್ಬೇಕಾಗುತ್ತೆ. ನಾವು ತಂದ್ವಿ. ನಮ್ಮ ಪ್ರೊಫೆಷನಲ್ ಏನು ಬೈಕರ್ ಇದ್ದಾರಲ್ಲ, ಹೋಗಿ ಆಯ್ತು ಮುಂದೆ. ಅವರು ನನಗೆ ನಡ್ಕೊಂಡು ಬರ್ಲಿಕ್ಕೆ ಹಚ್ಚಿ ಹೋದ್ರು, ಅರ್ಧಕ್ಕೆ ನಿಲ್ಸಿ. ಯಾವಾಗೂ ಹಂಗೆ ಗೈಸ್, ನನಗೆ ಅರ್ಧ ದಾರಿ ನಡೆಸ್ತಾ ಬೇಕಂತ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಫಾಲ್ಸಿಗೆ ನಾನು ಹೋಗೋದು ಬೇಡ ಅಂತ ಹೇಳ್ಬೇಕಂತ. ಬಟ್ ಅವ್ರಿಗೆ ಐ ಆಮ್ ಓವರ್ ಎಂಥೂಸಿಯಾಸ್ಟಿಕ್ ಆಯ್ತಾ. ಸೊ ಐ ವಿಲ್ ಗೋ, ಅಪಾಯ ಎಚ್ಚರಿಕೆ. ಸೊ ಬಂದ್ಬಿಟ್ಟಿದ್ವಿ. ನಮಗೆ ಜಾಸ್ತಿ ಹೊತ್ತು ತಗೊಳ್ಳ. ನಾವು ಈ ಒಂದು 2 ಸ್ಟಾಪ್ ಕೊಟ್ಟೆಲ್ಲ ಬಂದ್ವಿ. ಸ್ಟಿಲ್ ನಮಗೆ ತುಂಬಾ ಹತ್ರ ಆಯ್ತು. ಅರ್ಧ ತಾಸಲ್ಲಿ ನಾವು ಮುರೇಗಾರ್ ಫಾಲ್ಸ್ಗೆ ಬಂದ್ಬಿಟ್ಟಿದ್ವಿ. ಅಫ್ಕೋರ್ಸ್ ದಾರಿ ತುಂಬಾ ಕಷ್ಟ ಇತ್ತು. ಅಷ್ಟು ಪರ್ಫೆಕ್ಟ್ ಆಗಿ ಬೈಕ್ ಹೊಡೆಯೋರಾದ್ರೆ ಅಡ್ಡಿಲ್ಲ, ಕರೆಕ್ಟಾಗಿ ನನ್ನಂತ ರೈಡರ್ಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲೇ ಬಿದ್ಕೊಂಡು ಒಂದು ತಾಸಾಗುತ್ತೆ ಬರಕ್ಕೆ. ಎಷ್ಟು ಚಂದ ಉಂಟಲ್ಲ ಇದು ಮುರೇಗಾರ್ ಫಾಲ್ಸ್ ಎಂಟ್ರೆನ್ಸ್. ಇದಕ್ಕೆ ಒಂದು ಶಿರ್ಲ್ ಬೈಲ್ ಫಾಲ್ಸ್ ಅಂತ ಕೂಡ ಹೇಳ್ತಾರೆ, ಹಾಗೆ ಮುರೇಗಾರ್ ಫಾಲ್ಸ್ ಅಂತ ಹೇಳ್ತಾರೆ. ಮುರೇಗಾರ್ ಬಂದ್ಬಿಟ್ಟು ಇಲ್ಲಿನ ಊರಿನ ಹೆಸರು, ಅದ್ರ ಮೂಲಕ ಬಂದಿರ್ಬೋದು. ಇದು ಧೂಮಪಾನ, ಮದ್ಯಪಾನ ನಿಷೇಧ, ಅಡುಗೆ ಮಾಡುವುದು ನಿಷೇಧಿಸಲಾಗಿದೆ. ಹೌದು ಗೈಸ್, ಅಡುಗೆ ಮಾಡಕ್ಕಂತ ಐಟಮ್ಸ್ ತಂದ್ಬಿಟ್ಟು ಎಲ್ಲ ಹಾಳು ಮಾಡಿ ಹೋಗ್ತಾರೆ. ದಟ್ಸ್ ಅ ಗುಡ್ ಸ್ಟೆಪ್ ಆಕ್ಚುಲಿ. ಪ್ಲಾಸ್ಟಿಕ್ ಮುಕ್ತ ಪ್ರದೇಶ, ದಟ್ ಇಸ್ ಆಲ್ಸೋ ವೆರಿ ಗುಡ್ ಸ್ಟೆಪ್. ಜಲಪಾತದಲ್ಲಿ ಈ ಜಲಪಾತ ಸ್ವಲ್ಪ ತುಂಬಾ ಡೇಂಜರಸ್ ಉಂಟು, ಇಳಿಲಿಕ್ಕಂತೂ ಇಲ್ಲ. ಹಾಗೆ ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿ ಹೋಗ್ಬೇಕು. ಹಾವು ಲಾಸ್ಟ್ ಟೈಮ್ ನಾವು ಬಂದಾಗ ಹಾವೆಲ್ಲ ಅಲ್ಲಲ್ಲಿ ಇತ್ತು. ಸೊ ಹುಷಾರಾಗಿ ಹೋಗ್ಬೇಕು. ಪ್ರವೇಶ ಶುಲ್ಕ ಉಂಟು ನೋಡಿ, 20 ರೂಪಾಯಿ ವಯಸ್ಕರಿಗೆ, ಮಕ್ಕಳಿಗೆ 10 ರೂಪಾಯಿ. ದ್ವಿಚಕ್ರ ವಾಹನ ನಮ್ ಗಣಂಗೆ 20 ರೂಪಾಯಿ ಜಾಸ್ತಿ ದ್ವಿಚಕ್ರ ವಾಹನ ತಂದಕ್ಕೆ. ಸೊ 6 ಗಂಟೆ ಒಳಗಡೆ ನಾವು ರಿಟರ್ನ್ ಹೋಗ್ಬೇಕು. ಈಗ 5 ಗಂಟೆ ಆಯ್ತು, ಅಪಾಯ ಉಂಟಂತೆ, ಹುಷಾರಾಗಿ ಹೋಗ್ಬೇಕು, ಕಲ್ಲುಗಳು ಜಾರ್ತದೆ. ಸೊ ಬನ್ನಿ ಹೋಗುವ ಅಲ್ಲ. ನೋಡಿ ತುಂಬಾ ದೊಡ್ಡ ಜಾಗ ಉಂಟು, ಕಾರು ಎಲ್ಲ ಬೈಕ್ ಎಲ್ಲ ನಿಲ್ಸ್ಬೇಕಂತ ಹೇಳಿದ್ರೆ ತುಂಬಾ ದೊಡ್ಡ ಜಾಗ ಉಂಟು. ಹಾಗೆ ನೋಡಿ ಬಂದವ್ರು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಎಲ್ಲ ಇವಾಗ ಸ್ವಚ್ಛ ಮಾಡಿ ಒಂದು ಸೈಡಿಗೆ ಹಾಕಿಟ್ಟಿದ್ದಾರೆ ಪಾಪ. ಬಟ್ ಲಾಸ್ಟ್ ಟೈಮ್ ನಾವು ಬಂದಾಗ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿದ್ದಿತ್ತು, ಬಂದು ಹೋದವರು ಹಾಕಿ ಹೋಗಿದ್ದು. ಫಾಲ್ಸ್ ಇನ್ನು ಎಂಟ್ರೆನ್ಸ್ ಇದೆ, ಅಲ್ಲಿ ಫೀ ಪೇ ಮಾಡಬೇಕು. ನಾವು ಫೀ ಪೇ ಮಾಡಿ ಮುಂದೆ ಹೋಗ್ಬೇಕು. ಆಕ್ಚುಲಿ ಇಲ್ಲಿ ಒಂದು ಒಳ್ಳೇದು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ವೈಫೈ ಇತ್ತು ಆಯ್ತಾ. ವೈಫೈ ಇದ್ದಕ್ಕೆ ನಮಗೆ ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಯ್ತು. ಸೊ ತುಂಬಾ ಕಡೆ ಸಿರ್ಸಿ ಉತ್ತರ ಕನ್ನಡದಲ್ಲಿ ಕ್ಯಾಶ್ ಇಟ್ಕೊಂಡಿರ್ತಾರೆ. ಲಾಸ್ಟ್ ಟೈಮ್ ಮುಂಚಳ್ಳಿ ಫಾಲ್ಸ್ ಹೋದಾಗೂ ನಮಗೆ ತೊಂದರೆ ಆಗಿತ್ತು, ನಾವು ಕ್ಯಾಶ್ ಕೊಡ್ಬೇಕಂತ. ಬಟ್ ಇಲ್ಲಿ ಹಾಗಲ್ಲ,
ಇಲ್ಲಿ ವೈಫೈ ಇದೆ, ನಾವು ಈಸಿಲಿ ಅದ್ರ ಮೂಲಕ ಪೇ ಮಾಡ್ಬೋದು. ದಟ್ ಈಸ್ ಅ ಗುಡ್ ಸ್ಟೆಪ್. ಹೋಪ್ ಇಲ್ಲಿವರೆಗೂ ಅದು ಒಳ್ಳೆ ರೀತಿಲಿ ವರ್ಕ್ ಆಗ್ತಿದ್ರೆ ಸಾಕು, ಯಾಕಂದ್ರೆ ಗೌರ್ಮೆಂಟಿಂದೆಲ್ಲ ಬೇಗ ಬೇಗ ಹಾಳಾಗುತ್ತೆ ಅಲ್ಲ. ಫಿಶ್ ಪಾಂಡ್ ಉಂಟಂತ ಇಲ್ಲೆಲ್ಲೋ. ಎಲ್ಲಿ ಗಣೆ ಫಿಶ್ ಪಾಂಡು? ಅಲ್ಲಿ ಈಗಿಲ್ಲ, ಬೇಸಿಗೆಲ್ ಮಾತ್ರ. ಓಕೆ, ಬೇಸಿಗೆಯಲ್ಲಿ ಮಾತ್ರ ಅಂತೆ, ಈಗ ಇಲ್ಲ. ನಾನು ಹೋಗಿ ಮೀನು ಹಿಡಿತಿದ್ದೆ. ಇಲ್ಲಿ ತುಂಬಾ ಕಾಡು ಪ್ರಾಣಿ ಕೂಡ ಉಂಟು ಹಾಗೆ, ಬಟ್ ನನಗಂತೂ ಯಾವ್ದು ಕಾಣಿಲ್ಲ ಇನ್ನು, ಬಟ್ ಕಾಡು ಪ್ರಾಣಿ ಉಂಟು. ಓ ರಿಯಲಿ, ಹಿಯರ್ ಇಟ್ ಈಸ್. ಕಾಡು ಮತ್ತು ವನ್ಯ ಪ್ರಾಣಿಗಳನ್ನು ಬೆಂಕಿಯಿಂದ ರಕ್ಷಿಸಿ. ಇಲ್ಲಿ ಬಂದು ಅಡಿಗೆ ಮಾಡುದು ತುಂಬಾ ಜನ ಬಂದು ಮಾಡ್ತಾರೆ ಹಾಗೆ. ನನ್ನ ಚಿಕ್ಕದು ಏನಾಗುತ್ತೆ ಅಂತ ಅನ್ಸ್ಬೋದು, ಬಟ್ ದಟ್ಸ್ ನಾಟ್ ಗುಡ್. ಒಂದು ಕಿಡಿಯಿಂದನೇ ಇಡೀ ಫಾರೆಸ್ಟ್ಗೆ ಎಷ್ಟೋ ಕಡೆ ಬೆಂಕಿ ಹತ್ತಿದ ಉದಾಹರಣೆಗಳು ಉಂಟು. ಸೊ ಅದೆಲ್ಲ ಮಾಡಬೇಡಿ ಗೈಸ್. ನೋಡಿ, ನಾನು ಮೈಕ್ ತರಿಸಿದೆ, ಗಣಿಗೆ ಮೈಕ್ ಹಾಕೋ ಗಣಿ ಅಂತ ಕೊಟ್ಟಿದ್ದೆ. ಗಣಿ ಮೈಕ್ ಹೆಂಗೆ ಹಾಕೊಂಡಿದ್ದ ತೋರಿಸ್ತೆ ಬನ್ನಿ ಇಲ್ಲಿ. ಸರ್ ಅದು ಪೆನ್ ಅಲ್ಲ ಸರ್, ಅದು ಮೈಕ್ ಅಂತಾರೆ ಅದಕ್ಕೆ. ಅದನ್ನ ಹಿಂಗೆ ಉಲ್ಟಾ ಮಾಡಿ ಹಾಕಬೇಕು. ನಮ್ಗೆ ಗೊತ್ತಿಲ್ಲ. ಉಲ್ಟಾ ಮಾಡಿ ಹಾಕಬೇಕು ಸರ್, ಹಂಗಲ್ಲ ಸರ್. ಅದೇ ಹಂಗೆ ಹಾಕಬೇಕು ಸರ್. ಅದು ಮೈಕ್ ಆನ್ ಮಾಡ್ಬೇಕು ಸರ್. ಆಫ್ ಉಂಟು ಸರ್ ಅದು. ಬ್ಯಾಟ್ರಿ ಲೋ ಇಲ್ಲ ಸರ್, ನೀವು ಆಫ್ ಮಾಡಿ ಇಟ್ಟಿದ್ರಿ ಸರ್. ಅದು ಆನ್ ಮಾಡಿದ್ರೆ ಆಯ್ತು ಸರ್. ಅದು ಒತ್ತಿ, ಅದು ಪಕ್ಕದಲ್ಲಿ ಒಂದು ಬಟನ್ ಇದೆ, ಅದನ್ನು ಒತ್ತಿ. ಆನ್ ಆಯ್ತಲ್ಲ ಸರ್. ಎಲ್ಲಿ ಬ್ಯಾಟ್ರಿ ಇಲ್ವ ಸರ್ ಅದು? ಹಾ ಸರ್, ಹಾ ಸರ್. ಗೈಸ್, ಗಣಿ ಅವ್ರಿಗೆ ಇಲ್ಲಿ ವೈಫೈ ಸಿಕ್ಕಿದೆ. ಸೊ ಹಿ ಈಸ್ ವೆರಿ ಹ್ಯಾಪಿ ನಾವು. ನೋಡಿ, ಇಲ್ಲಿ ವೈಫೈ ಸಿಗುತ್ತೆ. ಬಂದವನೇ ಆಂಟಿ ಹತ್ರ ಮಾತಾಡಿ ವೈಫೈ ತಗೊಂಡ. ನಂಗೆ ಎಂತದಿಲ್ಲ ಗೈಸ್, ನಾನು ಪಾಸ್ವರ್ಡ್ ನೋಡಿ ಹಾಕೊಳ್ತೆ, ನಂಗೂ ಗೊತ್ತು ಎಲ್ಲ. ನೀರಿಗೆ ಇಳಿಯಂಗಿಲ್ವಾ? ನೀರು ಆಕ್ಚುಲಿ ಹರಿತಿರೋದು ನೋಡ್ರೆ ನಂಗೆ ಭಯ ಆಗುತ್ತೆ. ಇದು ತುಂಬಾ ಮ್ಯಾಸಿವ್ ವಾಟರ್ ಫಾಲ್ಸ್, ಇದು ತುಂಬಾ ಚಂದ ಉಂಟು ವಾಟರ್ ಫಾಲ್ಸ್. ಬಟ್ ನೀರ್ ಹರಿಯೋದು ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾವ್ ಹೀಗೆ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಸೈಡಿಂದ ಹೋಗ್ಲಿಕ್ಕೆ ಆಗ್ತದೆ ನೋಡ್ವಾ, ಬಟ್ 100% ನಾನು ನೀರಲ್ಲಂತೂ ಕಾಲ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಉಂಟು. ನೀರು ಹರಿಯೋದು ನೋಡಿದ್ರೆ ಭಯ ಆಗುತ್ತೆ. ಫಿಶ್ ಪಾಂಡ್ ಅಂತ ಒಂದು ಮಾಡಿದ್ದಾರೆ, ಬಟ್ ಅದು ಬೇಸಿಗೆಯಲ್ಲಿ ಅಷ್ಟೇ ಅಂತೆ. ಮಳೆಗಾಲದಲ್ಲಿ ಮೀನ್ ಸಿಗಲ್ಲ ಇರುತ್ತೆ. ನಾನು ಮೀನ್ ಹಿಡಿತಿದ್ದೆ. ನಂಗೆ ಮೀನ್ ಹಿಡಿಯೋದಂದ್ರೆ ಎಲ್ಲ ಜಾಸ್ತಿ ಇಷ್ಟ. ಅಲ್ಲ, ನಂಗೆ ಯಾರು ಮೀನ್ ಹಿಡಿಲಿಕ್ಕೆ ಕರ್ಕೊಂಡು ಹೋಗಲ್ಲ ಮತ್ತೆ ಕಳಿಸಲ್ಲ ನಮ್ಮ ಮನೇಲಿ. ನೋಡಿ ಗಸ್, ಎಷ್ಟು ಮ್ಯಾಸಿವ್ ಆಗಿದೆ, ಚಂದ. ಆಕ್ಚುಲಿ ನಾವು ಬೇಸಿಗೆಯಲ್ಲಿ ಬಂದ್ರೆ ಇಲ್ಲೆಲ್ಲ ಆರಾಮಾಗಿ ಓಡ್ಬೋದು. ಇಲ್ಲಿ ಮೇಲ್ಗಡೆ ಒಂದು ಶಿವಲಿಂಗ ಕೂಡ ಇದೆ, ಇಲ್ಲಿ ಕಾಣ್ತಾ ಇದೆ ನಮ್ಗೆ. ಇಲ್ಲೊಂದು ಶಿವಲಿಂಗ, ಮತ್ತೆ ಅಲ್ಲಿ ಪೂಜೆ ಕೂಡ ನಡೆಯುತ್ತೆ ಅವಾಗ. ಸ್ಪಾಟ್ ಎಷ್ಟು ಚಂದ ಉಂಟಲ್ಲ, ಸುತ್ತಲೂ ಗ್ರೀನ್, ಮಿಡ್ಲೊಂದು ದೊಡ್ಡ ನದಿ ಹರಿತದೆ. ಇದು ಸಿಕ್ಕಾಪಟ್ಟೆ ಡೇಂಜರ್ ಉಂಟು, ಎಲ್ಲೂ ಕೂಡ ನೀರಲ್ಲಿ. ಹಾಗೆ ಕಲ್ಲು ಸಂದಿಲಿ ಕೂಡ ಎಲ್ಲ ಹಾವು ಓದುದು ಇರುತ್ತೆ. ಓ ಮೈ ಗಾಡ್, ನಾ ಇದು ನೋಡ್ಬಿಟ್ಟು ಹಾವು ಅನ್ಕೊಂಡ್ಬಿಟ್ಟೆ ಸಲಕ್ಕೆ. ಗೈಸ್, ನಾನು ಬರುದನ್ನು ಬಂದೆ, ಈಗ ಹೋಗ್ಲಿಕ್ಕೆ ತುಂಬಾ ತೊಂದ್ರೆ ಆಗ್ತಾ ಉಂಟು. ನಾ ಹೆಂಗೆ ಹೋಗುದು ಗೊತ್ತಾಗ್ತಿಲ್ಲ. ಗೈಸ್, ಆಕ್ಚುಲಿ ನನ್ನ ಹಿಂದೆ ಒಂದು ಕಲ್ಲು ಕಾಣ್ತಾ ಉಂಟಲ್ಲ, ನಾವ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಈಗ ಫುಲ್ ಫಾಲ್ಸ್ ವ್ಯೂ ನೋಡ್ಬೋದು. ಬಟ್ ನಮ್ಮ ಸರ್ ನನ್ಗೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ನೋಡುವ ಎಂತ ಮಾಡೋದಂತ, ಹೆಂಗಾದ್ರು ಮಾಡಿ ಅಲ್ಲಿ ಹೋಗುವ. ಇಲ್ಲಿ ನೀರಿನ ಹರಿವು ಕೂಡ ಜಾಸ್ತಿ ಉಂಟು. ನನ್ನ ದಾಟ್ಲಿಕ್ಕೆ ನನ್ನ ಕಾಲು ಪುಟ್ದಲ್ಲ, ನನ್ನ ಕಾಲು ದಾಟ್ಲಿಕ್ಕೆ ಆಗ್ತಿಲ್ಲ. ಆಕ್ಚುಲಿ ನಾವು ಬೇಸಿಗೆಯಲ್ಲಿ ಬಂದ್ರೆ ಹೀಗೆ ಹೋಗ್ಬೋದು ಇಲ್ಲಿಂದಾನೆ ಆರಾಮಾಗಿ ಆ ಕಡೆ ಸೈಡ್, ಬಟ್ ಇವಾಗ ಆಗ್ತಿಲ್ಲ. ಸೊ ಮುನ್ನಿಂದ ಸುತ್ತಾಕಿ ಹೋಗ್ಬೇಕು. ಗಣಿ ನಿಲ್ಲ, ನಾನು ಬರ್ತೆ. ನಂಗೆ ಒಬ್ಬಳಿಗೆ ಬಿಟ್ಟು ಹೋಗ್ತೇವ. ನಂಗೆ ಮೊದ್ಲೇ ನೀರು ಭಯ ಆಗ್ತದೆ. ವಾವ್, ಆಕ್ಚುಲಿ ಗೈಸ್ ಅಲ್ಲಿ ಹೋಗ್ಬೇಕಂತ ಇಲ್ಲ, ಇಲ್ಲೇ ನೋಡಿ, ಇಲ್ಲೇ ಫುಲ್ ವೇವ್ ಸಿಕ್ತು ನನಗೆ. ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಗಾಯ್ಸ್, ಲಿಟ್ರಲಿ ಫಾಲ್ಸ್ ನೋಡ್ರೆ ಹೇಗ್ ಅನ್ಸ್ತಾ ಉಂಟಂದ್ರೆ ಅದ್ರಲ್ಲಿ ಹೋಗಿ
ಬಿದ್ದು ಬಿಡುವ ಅನ್ಸ್ತಾ ಉಂಟು. ಹಾಗೆ ಜೀವ ಕೂಡ ತುಂಬಾ ಮುಖ್ಯ ಅಲ್ಲ, ಹೀಗಾಗಿ ನಾನು ನೀರಲ್ಲಿ ಬೀಳ್ತಾ ಇಲ್ಲ, ದೂರಿಂದ ನೋಡ್ತಾ ಇದ್ದೇನೆ. ಗೈಸ್ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಗೈಸ್ ನಾವು ಇಲ್ಲಿಂದ ಈಗ ಹೋಗ್ಬಹುದು ಮೇ ಬಿ, ಬಟ್ ನನಗಂತೂ ಅಷ್ಟು ಇದಿಲ್ಲ, ಧೈರ್ಯ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಅದೇ ಅಲ್ಲಿ ಆ ಬಂಡೆ ಉಂಟಲ್ಲ, ಅದ್ರ ಮಿಡ್ಲಲ್ಲಿ ಒಂದು ನಾಯಿನ ಏನೋ ಒಂದು ಪ್ರಾಣಿ ಕೊಂದು ಹೊತ್ತಾಕಿತ್ತು, ತಲೆ ಎಷ್ಟಿತ್ತು. ಸೊ ನನಗೆ ಅಷ್ಟೆಲ್ಲ ಧೈರ್ಯ ಅಂತೂ ಇಲ್ಲ ಹೋಗ್ಲಿಕ್ಕೆ. ಅವೆಲ್ಲ ಸಿಕ್ಕಾಪಟ್ಟೆ ಇರ್ತದೆ, ನಾ ಹೋಗಲ್ಲ ಇವಾಗ. ನನಗೆ ನನ್ನ ಜೀವದ ಮೇಲೆ ಸಿಕ್ಕಾಪಟ್ಟೆ ಆಸೆ ನನಗೆ. Oh my god. ಸೊ ನಾನೀಗ ಹೋಗಲ್ಲ. ಇಲ್ಲಿಂದ ಫಾಲ್ಸ್ ನೋಡ್ಕೊಂಬಿಡಿ ಇನ್ನೊಂದ್ಸಲ, ಹಂಗೆ ನಾವು ಮನೆ ಕಡೆ ರಿಟರ್ನ್ ಮಾಡುವ. ಇದು ಮುಕ್ಕಾಲ್ ಆಯ್ತು ಈಗ ಆಲ್ರೆಡಿ, ಮನೆ ಕಡೆ ರಿಟರ್ನ್ ಮಾಡುವ. ಬಟ್ ನಾ ತುಂಬಾ ಸಲ ಬಂದಿದ್ದೇನೆ ಈ ಫಾಲ್ಸ್ಗೆ, ಇದೇನ್ ಫಸ್ಟ್ ಟೈಮ್ ಅಲ್ಲ. ಫಾಲ್ಸ್ ಅಲ್ಲಿ ಮೇಲ್ಗಡೆ ಕೂಡ ಎಲ್ಲ ಓಡಾಡ್ಬೋದು ನೀವು. ಸೆಪ್ಟೆಂಬರ್ ಅಕ್ಟೋಬರ್ ಹಾಗೆ ಬಂದ ಈ ಫಾಲ್ಸ್ ಗೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಆಕ್ಚುಲಿ ಲಾಸ್ಟ್ ಕಾಣ್ತಾ ಇರಲ್ಲ, ಇದು ಎಕ್ಚುಯಲ್ ಫಾಲ್ಸ್. ಇದು ಬಾಕಿ ಎಲ್ಲ ಎಕ್ಚುಯಲ್ ಅಲ್ಲ. ಇದು ಮಳೆಗಾಲದಲ್ಲಿ ಅಷ್ಟೇ ತುಂಬುತ್ತೆ, ಬಾಕಿ ಟೈಮ್ಗೆ ಇರಲ್ಲ ಇಲ್ಲಿ ನೀರು. ಬಟ್ ಅದು ಕಡೆ ಆಕ್ಚುಲಿ ಜೋಕಾಲಿ ಆಡೋದಿತ್ತು, ಅಂದ್ರೆ ಮರದಿಂದನೇ ಆಗಿರುತ್ತಲ್ಲ, ಅದು ಚಂದ ಇತ್ತು. ನಂಗೆ ಅದನ್ನ ಕುತ್ಕೊಳ್ಬೇಕಂತ ನೋಡಿ ಗಣಿ. ಆಕ್ಚುಲಿ ಅಲ್ಲೊಂದು ಜೋಕಾಲಿ ಉಂಟು, ನೋಡ್ದ ನೀನು? ಇಲ್ಲೇ ಉಂಟು ಅಲ್ಲ. ನಾ ಒಂದ್ಸಲ ಕುತ್ಕೊಂಡು ಆಟ ಆಡ್ತೇನೆ ಎಂತ. ಇಲ್ಲಿ ಸಿಕ್ತು ಕಣಿ. ಇದೆಂತ ಮಾಡಿಟ್ಟಿದ್ರಿ ಇದೆಲ್ಲ? ಮರ ತುಕನ ಹತ್ಲ ಅದು ಹತ್ತಿ. ಹೌದಾ? ಅಲ್ಲ ಮತ್ತೆ ಇದ್ರ ಗಿಡ ಇದ್ದಂಗುಂಟು, ಹಲಸಿನ ಹಣ್ಣಿನ ಗಿಡ ಇದ್ದಂಗುಂಟು. ಹಲಸಿನ ಹಣ್ಣಿನ ಮರ ಇದ್ದಂಗುಂಟು. ನನ್ನ ಹತ್ರ ಸುಮ್ನೆ ಹೇಳ್ತಾನೆ ಮೈ ತುರ್ಕೆ ಬರುತ್ತೆ ಅಂತ. ನಾವೆಲ್ಲ ಚೆನ್ನಾಗೇ ಗೊತ್ತು. ರಿಟರ್ನ್ ಹೋಗುವ. ಅಲ್ಲಿ ಆಕ್ಚುಲಿ ಇಲ್ಲಿ ಬೈಕ್ ತರಬೇಡಿ ಅಂತೆಲ್ಲ ಹಾಕಿದ್ರಾಯ್ತಾ, ಪಾರ್ಕಿಂಗ್ ಕೂಡ ಉಂಟು ಅಂತ ಹೇಳಿ. ನಮ್ಮ ಬೈಕರ್ಗೆ ಯಾರು ಹೇಳ್ಬೇಕು? ನಾ ತರಬೇಡ ಅಂದೆ, ಅವಾಗ ತಂದೆ. ಈಗ ನೋಡಿ ಸಿಕ್ಕ ಆಯ್ಸ್. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಗೋಂಗೂರು ಕಪ್ಪೆ. ಚಂದ ಆಯ್ತಲ್ಲ ಮೂರೇಗೌಡ ಫಾಲ್ಸ್. ನಂಗೊಂದು ಹೆವಿ ಇಷ್ಟ ಆಯ್ತು. ಆಕ್ಚುಲಿ ಫಾಲ್ಸ್ ಎಲ್ಲ ಹೆಂಗೆ ಅಂದ್ರೆ ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಚಂದ, ಹಾಗೆ ಎಂಜಾಯ್ ಮಾಡ್ಬೇಕು. ಅದ್ರಲ್ಲಿ ಆಟ ಆಡ್ಬೇಕಂದ್ರೆ ಚಳಿಗಾಲ ಮತ್ತೆ ಬೇಸಿಗೆಗಾಲನೇ ಚಲೋ. ನೆಕ್ಸ್ಟ್ ಇರೋದು ಕಷ್ಟ. ವಾಪಸ್ ಬಂತು ಗೈಸ್. ಇವಾಗ ನನ್ಗೆ ಅಷ್ಟೇ ಇಲ್ಲೇ ಗಡೆ ಯಾವತ್ತೆ ನನ್ನ ಕಾರ್ ಹುಕ್ಕ ಬಿದ್ದಿತ್ತು ಇಲ್ಲೇ. ಅಂದ್ರೆ ಇಲ್ವಾ, ನೀ ನಂಗೆ ಎಲ್ಲಾ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀಯ ಗಣಿ. ಅದಕ್ಕೋಸ್ಕರ ಒಂದ್ ವೇಳೆ ಕೆಲವೊಂದ್ ಪ್ಲೇಸ್ ಅಲ್ಲಿ ನನ್ಗೆ ಬೀಳಿಸಿದ್ರು ನಂಗೆ ಎಂತ ಬೇಜಾರಿಲ್ಲ ಆಯ್ತಾ. ಇವನು ಗಣಿ, ಇದು ಗಣಿ ಹೊಟ್ಟೆ. ಅಯ್ಯ ಒಳಗಡೆ ಹೇಳ್ಕೊಬಿಟ್ಟವನೇ ಅಷ್ಟು ಬೇಗ. ಸೊ ಗೈಸ್ ಫೈನಲಿ ನಾವು ಇವಾಗ ಮನೆಗ್ ಬಂದ್ವಿ. 6 ಗಂಟೆ ಆಯ್ತು. ಯಾರವ್ರು ಬಂದವರು? ಅಣ್ಣನ್ ಕರಿ ಮಗನೆ ಬುಡ್ಡು, ಅಣ್ಣನ್ ಕರಿ ಮಗ. ಇನ್ನಿಬ್ರು ಇನ್ನೇ ಆಕ್ಚುಲಿ 2 ಜನ ಒಬ್ಬರೇ ಕಾಣ್ತಿದಲ್ಲ. ಈಗ ನೋಡಿ 2 ಜನ ಕಾಣ್ತಾರೆ ಆಯ್ತಾ. ನೋಡಿ ಇಲ್ಲಿ 2 ಜನ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ದಿಸ್ ಇಸ್ ಮೈ ಮಮ್ಮಿ ಜಾನ್. ನಾನೇನ್ ಮಾಡಿಲ್ಲ, ಅದು ಜಾಸ್ತಿ ಹಾಕು. ಅದಕ್ಕೂ ಮಾತಾಡ್ಬೇಕು. ಸ್ವಲ್ಪ ಸಾಕ್